ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಇದು ಗುರುವಾರ ದಿನದ ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಟೈಮ್ ಆಗಿದೆ 6 o'clock. ಇವಾಗ ಅಂಗಡಿ ಕೂಡ ಓಪನ್ ಆಗಿದೆ. ಇನ್ನೇನು ಪ್ರಜ್ವಲ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಹಾಗಾಗಿ ಬೇಗನೆ ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಸ್ಬೆಂಡ್ ಶಾಪಲ್ಲಿದ್ದಾರೆ, ನಾನಿವಾಗ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಂತಂದರೆ ಅವರಿಗೆ ಇಷ್ಟವಾದಂಥ ರೆಸಿಪೀಸ್ಗಳೇ ಮಾಡಬೇಕು, ಇಲ್ಲಾಂದರೆ ಲಂಚ್ ಬಾಕ್ಸ್ನ ಹಾಗೇನೆ ತಂದು ಬಿಡ್ತಾರೆ. ಸೊ ಮಕ್ಕಳಿಗೆ ಇವಾಗ ಅವರನ್ನು ನಾವು ಸ್ಕೂಲಿಗೆ ಕಳಿಸ್ತಾ ಇದ್ದೀವೋ ಅಥವಾ ನಾವೇ ಸ್ಕೂಲಿಗೆ ಹೋಗ್ತಾ ಇದ್ದೀವೋ ಗೊತ್ತಿಲ್ಲ. ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ನಮ್ಮನ್ನು ಯಾರು ಕೇರನ್ನು ಮಾಡ್ತಾ ಇರಲಿಲ್ಲ. ಮನೆಯಲ್ಲಿ ಏನಾದರೂ ಊಟ ತಿನ್ಕೊಂಡು ಹೋಗ್ಬಿಡ್ತಿದ್ವಿ. ಬಟ್ ಮಕ್ಕಳು ಇವಾಗ ಹಾಗಲ್ಲ, ಎಲ್ಲನೂ ಹೇಳಿಕೊಡ್ಬೇಕು. ಬಟ್ ಆದರೆ ಅವರು ನಮಗಿಂತ ಶಾರ್ಪ್ ಇರ್ತಾರೆ ಅಷ್ಟೇ. ಸೊ ಊಟದ ವಿಷಯದಲ್ಲಿ ಬಂದರೆ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಂತೂ ಮಾಡಲೇಬೇಕು. ಸೊ ಇವಾಗ ಯಾಕಂದರೆ ಮಕ್ಕಳಿಗೆ ಸ್ನ್ಯಾಕ್ಸು ಅದು ಇದು ಅಂತ ಜಾಸ್ತಿ ಅವೈಲೇಬಲ್ ಇರೋದ್ರಿಂದ ಮಕ್ಕಳು ಊಟದ ಕಡೆ ಜಾಸ್ತಿ ಗಮನ ಕೊಡೋದಿಲ್ಲ. ಸೊ ಹಾಗಾಗಿ ಅವರಿಗೆ ಹೆಲ್ದಿ ಆಗಿರುವಂಥ ಫುಡ್ಡನ್ನು ಕೊಟ್ಟರೆ ಅವರು ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ತಾರೆ. ಸೊ ಅವರಿಗೆ ಒಂದು ಕೇರ್ ಅಂತೂ ಮಾಡಲೇಬೇಕು, ಎಕ್ಸ್ಟ್ರಾ ಕೇರ್. ಸೊ ಇವಾಗ ಪ್ರಜ್ವಲ್ಗೆ ಸ್ವಲ್ಪ ಊಟನ ಮಾಡಿಸಿ ಅವನ್ನ ಬೇಗನೆ ಸ್ಕೂಲ್ಗೆ ರೆಡಿ ಮಾಡಿಬಿಡ್ತೀವಿ. 8:30ಗೆಲ್ಲನೂ ಸ್ಕೂಲ್ ಆಟೋ ಬಂದುಬಿಡುತ್ತೆ. ಸೊ ಹಾಗಾಗಿ ಅವನು ಓಡ್ತಾನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನ್ ಬಿಸ್ನೆಸ್ ಅಂದರೆ ಹೇಗಿರುತ್ತೆ, ಅದನ್ನು ಹೇಗೆಲ್ಲ ನಾವು ಆರ್ಡರ್ ಮಾಡ್ತೀವಿ, ಸೊ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೇಳಿದ್ರಿ. ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಕಿರಾಣಿ ಶಾಪ್ ಇರೋರಿಗೆ. ಇವತ್ತಿನ ಮಾರ್ನಿಂಗ್ ರೆಸಿಪಿ ನಾನಿಲ್ಲಿ ಕಾಳುಗಳನ್ನು ಬೇಯಿಸ್ಬಿಟ್ಟು ಪಲ್ಯನ ಮಾಡ್ಕೊಂಡಿದ್ದೆ. ಇವಾಗ ಮೆಂತ್ಯ ಸೊಪ್ಪಿನ ಸೀಸನ್ ಇರೋದ್ರಿಂದ ಕಾಳುಗಳಿಗೆ ಮೆಂತ್ಯ ಸೊಪ್ಪನ್ನು ಸೇರಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಕಾಳುಗಳನ್ನು ನಾವು ಇನ್ಸ್ಟೆಂಟಾಗಿ ಕುದಿಸ್ಕೊಳ್ಬೇಕಾದ್ರೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಬಟ್ ಕುಕ್ಕರಲ್ಲಾದರೆ ಒಂದು 5 ಮಿನಿಟ್ಸಲ್ಲಿ ಬೇಯಿಸ್ಕೊಳ್ತೀವಿ. ಸೊ ನೀವು ಔಟ್ಸೈಡ್ ಪಾತ್ರೆಗಳಲ್ಲಿ ಬೇಯಿಸ್ಕೊಳ್ಬೇಕಂತಂದರೆ ತುಂಬ ಟೈಮ್ ಹಿಡಿಯುತ್ತಿರುತ್ತಲ್ವ. ಸೊ ಆವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಕುಕ್ಕರ್ಗಿಂತ ಬೇಗನೆ ಈ ಒಂದು ಕಾಳುಗಳು ಬೇಯುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ಇವಾಗ ಕಾಳುಗಳನ್ನೆಲ್ಲ ನೀಟಾಗಿ ಬೇಯಿಸ್ಕೊಂಡ ನಂತರ ಇದಕ್ಕೆ 1-2 ಈರುಳ್ಳಿ ಹಾಗೂ 1-2 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೆಸಿಪಿಗಳನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ. ಜಸ್ಟ್ ಎಣ್ಣೆನ ಕಾಯೋದಕ್ಕಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆಯೇ ನಾವು ಕಟ್ ಮಾಡಿ ತೊಗೊಂಡಿರುವಂಥ ಈರುಳ್ಳಿ ಹಾಗೂ ಈ ಒಂದು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಉಪ್ಪು, ಖಾರ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲನ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಯಿಸಿರುವಂಥ ಈ ಕಾಳನ್ನು ಹಾಕಿ ಮಿಕ್ಸ್ ಮಾಡಿದರೆ ಸೂಪರ್ ಟೇಸ್ಟಿಯಾದಂತಹ ಕಾಳು ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಬಿಸಿ ರೊಟ್ಟಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಪುಡಿ, ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ರೀತಿ ಚಳಿಗಾಲದಲ್ಲಂತೂ ಶೀತ ಕೆಮ್ಮು ಆಗ್ತಾ ಇರುತ್ತಲ್ವ. ಸೊ ಸ್ವಲ್ಪ ಸೈಡ್ ಡಿಶ್ ಆಗಿ ಬೆಳ್ಳುಳ್ಳಿ ಪುಡಿ ಕಾಮನ್ ಆಗಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಇವಾಗ ಪ್ರಜ್ವಲ್ಗೆ ಜಸ್ಟ್ ಒಂದು ರೊಟ್ಟಿನ ಮಾಡಿ ತಿನ್ನಿಸಿ ಕಳಿಸಿದ್ದಾಯಿತು. ಸೊ ರೈಸ್ ಮತ್ತು ಕಾಳನ್ನು ತೊಗೊಂಡೋಗಿರ್ತಾನೆ ಟಿಫನ್ಗೆ. ಸೊ ಇಲ್ಲೇ ಒಂದು ರೊಟ್ಟಿನ ತಿಂದಿರ್ತಾನೆ ಅಷ್ಟೇ. ಮಾರ್ನಿಂಗ್ ಏನೂ ಹೋಗೋದಿಲ್ಲ. ಬಟ್ ಮಕ್ಕಳಿಗೆ ಅಲ್ಲಿ ಟೈಮ್ ಆಗಿಬಿಡುತ್ತಲ್ವ, 11 o'clockಗೆ ಬಿಡ್ತಾರೆ. ಬಟ್ ಅಲ್ಲಿ ಊಟ ಮಾಡೋಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿದರೆ ಒಂದು ರೊಟ್ಟಿನಷ್ಟೇ ತಿಂದು ಹೋಗ್ತಾನೆ. ಸೊ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಇವಾಗ ಅವನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ, ಇವಾಗ ನಾನು ಕೂಡ ಊಟನ ಮುಗಿಸಿ ಶಾಪಲ್ಲಿದ್ದೀನಿ. ಸೊ ಆನ್ಲೈನ್ ಲೀಸ್ಟ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರಲ್ವಾ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿರುತ್ತೆ ಆನ್ಲೈನ್ ಲೀಸ್ಟ್. ಇದನ್ನು ನೀವು ಒನ್ ಡೇ ಬಿಫೋರ್ ಅವರೇನೆ ಬಂದು ನೀವು ಇದ್ದಲ್ಲಿಗೆ ಬಂದೇ ತೊಗೊಂಡು ಹೋಗ್ತಾರೆ. ಇದನ್ನು ನೀವು ಮೊದಲು ಮಾಡಬೇಕಾಗಿರೋದಷ್ಟೇ, ಅಲ್ಲಿರುವಂಥ ಲೋಕಲ್ ಅವ್ರಿಗೆ ಕಾಂಟ್ಯಾಕ್ಟ್ನ ಮಾಡಬೇಕು. ಕಾಂಟ್ಯಾಕ್ಟ್ ನಂಬರ್ನ ಕೊಡಿ ಅಂತ ಕೇಳಿದ್ರಿ. ನಮ್ಮ ರಾಯಚೂರು ಸುತ್ತಲೂ ನೀವೆಲ್ಲ ಇದ್ದೀರಾ ಅಂತಂದರೆ ಇದೇ ಒಂದು ಲೀಸ್ಟಲ್ಲಿನೇ ನಿಮಗೆ ಅವರ ಕಾಂಟ್ಯಾಕ್ಟಲ್ಲಿ ನಂಬರ್ ಇದೆ, ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಬೇರೆ ಕಡೆ ಇದ್ದೀರಂದ್ರೂ ಏನು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರನ್ನೇ ಕೇಳಿ, ನಿಮ್ಮ ಕಡೆ ಆನ್ಲೈನ್ ಬೇರೆ ಕಡೆ ಬ್ರ್ಯಾಂಚ್ ಅವರು ಯಾರಿದ್ದೀರಾ ನಮ್ಮ ಏರಿಯಾದಾಗ ಅಂತ ಕೇಳಿದರೆ ಅವರೇನೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ. ಸೊ ಈ ರೀತಿ ಇರುತ್ತೆ ಲೀಸ್ಟ್. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಅಡ್ರೆಸ್ ಎಲ್ಲನೂ ಇರುತ್ತೆ, ಸೈಡಲ್ಲಿ ಅವರ ಅಡ್ರೆಸ್ ಇರುತ್ತೆ. ಸೊ ಈ ರೀತಿ ನೀವು ಎಷ್ಟು ಮಾಲನ್ನು ಹೇಳ್ತಿರಲ್ವ, ಸೊ ಅದನ್ನು ಸ್ಯಾಟರ್ಡೆ ಬಂದು ಅವರು ಆರ್ಡರ್ನ ತೊಗೊಂಡು ಹೋಗ್ತಾರೆ. ನಂತರ ನಿಮಗೆ ಮಂಡೇ ದಿನ ಅವರೇನೆ ಗಾಡಿನ ತೊಗೊಂಡು ಬಂದು ನೀವಿರುವಂಥ ಶಾಪ್ಗೆ ಡೆಲಿವರಿನ ಮಾಡಿ ಹೋಗ್ತಾರೆ. ಆವಾಗ ನೀವು ಅವರಿಗೆ ಅಮೌಂಟನ್ನು ಕೊಟ್ಟರೆ ಆಯಿತು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಕುಂತಲ್ಲಿನೇ ಕಿರಾಣಿ ಮಾಲನ್ನು ತರಿಸ್ಕೊಳ್ಬೋದು. ಹಾಗೆಯೇ ಯಾವುದೇ ರೀತಿ ನೀವು ಹೋಗಬೇಕು ಮತ್ತು ಗಾಡಿ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಕೊಡಬೇಕು, ಅದೇನು ವರಿ ಇರೋದಿಲ್ಲ. ಸೊ ಈ ಒಂದು ಲಾಭ ಇರುತ್ತೆ. ಸೊ ಇದರಲ್ಲಿ ಡಿಸಪಾಯಿಂಟ್ ಆಗುವಂಥ ಒಂದು ಮ್ಯಾಟರ್ ಏನಪ್ಪ ಅಂತಂದರೆ, ಇದರಲ್ಲಿ ನಾವು ಕೇಳುವಂತಹ ತೊಂಬತ್ತು ಐಟಮ್ಸ್ಗಳಾಗಿರ್ಬೋದು ಅಥವಾ ಏನಾದರೂ ಎಕ್ಸ್ಟ್ರಾ ನಿಮಗೆ ಬೇಕಾಗಿರುವಂತಹ, ಅಂದರೆ ಹಳ್ಳಿಗಳಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇರುತ್ತಲ್ವ, ಸೊ ಅಂಥ ಐಟಮ್ಸ್ಗಳು ಇದರಲ್ಲಿ
ಏನು ಸಿಗೋದಿಲ್ಲ. ಓನ್ಲಿ ಬ್ರ್ಯಾಂಡ್ ಐಟಮ್ಗಳು ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ಯಾವ ರೀತಿ ಸಿಗುತ್ತಲ್ವ, ಸೊ ಆ ರೀತಿ ಬ್ರ್ಯಾಂಡ್ ಐಟಮ್ಗಳು ಸೇಲ್ ಆಗ್ತಾ ಇರುತ್ತೆ. ಸೊ ಹಳ್ಳಿ ಸೈಡ್ ಬಂದುಬಿಟ್ರೆ ಅಂಥವೆಲ್ಲ ಕೇಳೋದಿಲ್ಲ. ಸೂಜಿ ಗೋಧಿ ಹಿಟ್ಟನ್ನು ನಾವು ಕುಲ್ಲನೆ ಕೇಳ್ತಾ ಇರ್ತಾರೆ ಅವರು. ಆ ರೀತಿ ಕೊಡೋದಕ್ಕೆ ಹೋದರೆ ಇಲ್ಲಿ ಸಿಗೋದಿಲ್ಲ. ಅವರಲ್ಲಿ ಏನು ಅವೈಲೇಬಲ್ ಇರುತ್ತಲ್ವ ಅದನ್ನು ಮಾತ್ರ ನೀವು ತೊಗೊಳ್ಬೇಕಾಗತ್ತೆ ಆನ್ಲೈನಲ್ಲಿ. ಸೊ ಹಾಗಾಗಿ ಅದೊಂದು ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು. ತೊಂಬತ್ತು ಐಟಮ್ಗಳು ಏನೂ ಸಿಗೋದಿಲ್ಲ ಇದರಲ್ಲಿ. ಅವರಲ್ಲಿ ಏನಿರುತ್ತಲ್ವ ಅದನ್ನೇ ಲೀಸ್ಟ್ ಅವರು ಹೇಳ್ತಾರೆ, ನೀವು ಅದರಲ್ಲಿ ಆರ್ಡರ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಕೆಲವೊಂದು ಐಟಮ್ಸ್ಗಳನ್ನು ನೀವು ಆರಾಮಾಗಿ ಆರ್ಡರ್ ಮಾಡ್ಬೋದು. ಕುಂತಲ್ಲಿನೇ ನೀವು ಮಾಲನ್ನು ತರಿಸ್ಕೊಂಡು ನೀವು ಅಂಗಡಿನ ರನ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೇ ನೀವು ಕ್ಯಾಶ್ ಆನ್ ಡೆಲಿವರಿನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಇದನ್ನು ನೀವು 1 ವರ್ಷ ಅಥವಾ 6 ತಿಂಗಳವರೆಗೆ ನೀವು ಚೆನ್ನಾಗಿ ಇವರಿಗೆ ಮಾಲನ್ನು ಆರ್ಡರ್ ಕೊಟ್ಟು ಚೆನ್ನಾಗಿ ನೀವು ಕ್ಯಾಶನ್ನು ಪೇ ಮಾಡಿ ಕ್ಯಾಶ್ ಆನ್ ಡೆಲಿವರಿನ ಮಾಡಿದ್ರೆ ಇವರು ನಿಮಗೆ ಕ್ರೆಡಿಟ್ ಅಂತೇಳಿ ಕೊಡ್ತಾರೆ. ಅಂದರೆ ನಿಮಗೆ ವಾರಕ್ಕೆ ಒಂದು ವಾರ ಆದ ನಂತರ ನೀವು ಕೊಡೋದು. ಅಂದರೆ ಸಾಟರ್ಡೆ ನೀವು ಆರ್ಡರ್ನ ಕೊಟ್ಟು ಮಂಡೇ ಮಾಲನ್ನು ತೊಗೊಂಡ್ರೆ ನೆಕ್ಸ್ಟ್ ಮಂಡೇ ನಿಮಗೆ ಮತ್ತೆ ಮಾಲನ್ನು ಕೊಡ್ತಾರಲ್ವ, ಆವಾಗ ನೀವು ಈ ಒಂದು ಅಮೌಂಟನ್ನು ಪೇ ಮಾಡುವಂಥ ಒಂದು ಆಫರ್ ಸಿಗುತ್ತೆ ನಿಮಗೆ. ಸೊ ನಿಮಗೆ ನೀವೆಷ್ಟು ಮಾಲನ್ನು ಆರ್ಡರ್ ಕೊಡ್ತೀರಾ ಅದ್ರ ಮೇಲೆ 6,000 8,000 15,000 ಈ ರೀತಿ ನಿಮಗೆ ಕ್ರೆಡಿಟ್ ಅಂತೇಳಿ ಕೊಡ್ತಾರೆ. ಅಂದರೆ ಒಂದು ವೀಕ್ ನಿಮಗೆ ಅನುಕೂಲ ಆಗೋ ಹಾಗೆ ಮಾಲನ್ನು ಹಾಕಿ ಹೋಗಿ ನೆಕ್ಸ್ಟ್ ವೀಕ್ ತೊಗೊಳ್ಳೋದು. ಈ ರೀತಿ 1 ವೀಕ್ ಟೈಮ್ ಕೊಡ್ತಾರೆ ನಿಮಗೆ. ನೀವು ಮಾಲನ್ನು ಆರಾಮಾಗಿ ಸೇಲ್ ಮಾಡಿ ಕಟ್ಬೋದು. ಸೊ ಇದು ಒಂದು ಆಪ್ಷನ್ ಇದೆ ಇದರಲ್ಲಿ. ಸೊ ನೀವು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಈ ರೀತಿ ಇರುತ್ತೆ ಈ ಒಂದು ಆನ್ಲೈನ್ ಲೀಸ್ಟ್, ಹಾಗೆಯೇ ಇದರ ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಸೊ ನನಗೆ ಗೊತ್ತಿರುವಷ್ಟು ನಿಮಗೆ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು, ಓಕೆನಾ. ಸೊ ಇವಾಗ ಈವ್ನಿಂಗ್ ಟೈಮ್ ಪ್ರಜ್ವಲ್ ಬಂದ ನಂತರ ಸ್ನ್ಯಾಕ್ಸ್ ಬೇಕಂತೇಳಿ ಕೇಳ್ತಾ ಇದ್ದ. ಸೊ ಮಕ್ಕಳ ಜೊತೆ ಮಾತಾಡೋದೇ ಚೆಂದ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದೇ ಚೆಂದ ಅಲ್ವಾ. ಸೊ ಅವ್ರ ಜೊತೆಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಸೊ ಇವಾಗ ಹಸ್ಬೆಂಡ್ ಅಂಗಡಿಯಲ್ಲಿದ್ದಾರೆ. ಸೊ ನಾನು ಈವ್ನಿಂಗ್ ಟೈಮ್ 7 o'clock ಆಫ್ಟರ್ನೇ ಕುಕ್ಕಿಂಗ್ನ ಮಾಡ್ಕೊಳ್ತೀನಿ. ಸೊ ಪ್ರಜ್ವಲ್ ಸ್ನ್ಯಾಕ್ಸ್ ಕೇಳ್ತಾ ಅಂತೇಳಿ ಇವಾಗ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೆ. ಸೊ ಅವನು ಸ್ಕೂಲಲ್ಲಿ ಇರುವಂಥ ಎಲ್ಲ ಮ್ಯಾಟರ್ಸ್ನು ಹೇಳ್ತಾ ಇದ್ದ. ಒಂದು ಅರ್ಥ ಆಗೋದಿಲ್ಲ, ಬಟ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ, ಅದನ್ನು ಕೇಳಬೇಕಷ್ಟೇ. ಪ್ರಜ್ವಲ್ ಫಾದರ್ ಬಂದು ಏನು ಹೇಳ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ರು. ಅವ್ರನ್ನ ಹೇಳ್ತಾ ಇದ್ದಾನೆ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ಇನ್ನು ಅದು ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಪ್ರಜ್ವಲ್ ಅದನ್ನು ಮೊಬೈಲ್ನ ಬೀಳಿಸ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಸೊ ಈ ರೀತಿ ಇರುತ್ತೆ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಅವರು ಮನೆಯಿಂದ ಸ್ಕೂಲಿಗೆ ಹೋದಾಗ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅವರನ್ನು. ಸೊ ಇವಾಗ ಬೋಂಡ ರೆಸಿಪಿನ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಮಾಡಿದೆ ನೋಡಿ, ಈ ಒಂದು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಓಕೆನಾ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇದಾಗಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ಔಟ್ಸೈಡ್ ನಾವು ಹೋಟೆಲಲ್ಲಿ ತಿನ್ನೋ ಹಾಗೆ ಬರಬೇಕಂದ್ರೆ ಇದಕ್ಕೆ ಮೈದಾನೇ ಹಾಕಬೇಕು. ಸೊ ಇವಾಗ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡಿಗೆ ಸೋಡಾ ಹಾಗೇನೆ 1/2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕಿ ಮೊದಲಿಗೆ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದನ್ನು ನೀವು ಮೊಸರಿನಲ್ಲಿನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಮೊಸರನ್ನ ಆ್ಯಡ್ ಮಾಡಿದರೆ ಈ ಒಂದು ಬೋಂಡ ಸಾಫ್ಟಾಗಿ ಬರುತ್ತೆ, ಓಕೆನಾ. ಸ್ವೀಟ್ ಮೊಸರನ್ನ ಹಾಕೋದಕ್ಕಿಂತ ಈ ಬೋಂಡಕ್ಕೆ ಸ್ವಲ್ಪ ಹುಳಿ ಮೊಸರನ್ನ ಹಾಕೋದು ಬೆಸ್ಟು. ಸೊ ಇವಾಗ ನೋಡ್ತಾ ಇದ್ರೆ ಈ ರೀತಿ ಗಟ್ಟಿ ಮೊಸರನ್ನ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ, ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಸ್ವಲ್ಪನೇ ಮೊಸರನ್ನ ಆ್ಯಡ್ ಮಾಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೇಕು. ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಈ ಬೋಂಡ ಸಾಫ್ಟಾಗಿ ಬರೋದಿಲ್ಲ, ಒಳಗಡೆ ಹಿಟ್ಟಿನಂಶ ಹಾಗೆಯೇ ಉಳ್ಕೊಳ್ಳುತ್ತೆ. ಹಾಗೆಯೇ ಇದನ್ನು ನೀವು 1 ಅವರ್ವರೆಗೂ ರೆಸ್ಟ್ ಮಾಡಲು ಬಿಡಬೇಕು. ಸ್ವಲ್ಪ ಬೇಗನೆ ಮಾಡ್ಕೊಳ್ಬೇಕಂದ್ರೆ ಇದನ್ನು 1-2 ಸರಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು 1/2 ಅವರಲ್ಲಿ ಈ ಒಂದು ಬೋಂಡನ ರೆಡಿ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಒಂದು 1/2 ಅವರ್ ಆದ ನಂತರ ನಾನು ಇವಾಗ ಹಿಟ್ಟಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಅಲ್ಲನ ಈ ರೀತಿ ಕುಟ್ಟಿ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಖಾರ ತಿನ್ನೋರು ಕಡಿಮೆ ಅಂತ ಅಂದಾಗ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಇನ್ನೊಂದ್ಸರಿ ಈ ರೀತಿ ಬೀಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೋಂಡ ಒಳಗಡೆ ಫ್ಲಫಿಯಾಗಿ ಬರುತ್ತೆ, ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಹಾಗೆಯೇ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಸೊ ಈ ಒಂದು ಟಿಪ್ಸ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಬೋಂಡ ಬಿಡುವ ಅದಕ್ಕೆ ಈ ಒಂದು ಹಿಟ್ಟು ರೆಡಿ ಆಗಿದೆ. ಇವಾಗ ಇದಕ್ಕೆ ಸಿಂಪಲ್ ಆಗಿ ಒಂದು ಕೊಕೊನಟ್ ಚಟ್ನಿನ ಮಾಡ್ಕೊಳ್ಳೋದು ತೋರಿಸ್ತಾ
ಇದ್ದೀನಿ. ಇದರ ಡೀಟೇಲ್ಸ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಂದರೆ ನನ್ನ ಚಾನಲಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊಬ್ಬರಿ, ಪುಟಾಣಿ, ಶೇಂಗಾ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನ ಈ ರೀತಿ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು. ಈ ಒಂದು ಶೇಂಗಾ ಪುಟಾಣಿ ಚಟ್ನಿ ಬೇಗನೆ ಸ್ಮೆಲ್ ಆಗ್ತಾ ಇರುತ್ತೆ, ಸೊ ಹಾಗಾಗಿ ಇದಕ್ಕೆ ಹುಣಸೆ ಹಣ್ಣನ್ನು ನೀವು ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ಹೀಗೇನೆ ಸರ್ವ್ ಮಾಡ್ಬೋದು, ಬಟ್ ಆದರೆ ಇದಕ್ಕೆ ಒಂದು ಒಗ್ಗರಣೆನ ಹಾಕಿದರೆ ಈ ಒಂದು ಚಟ್ನಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ನೀವು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಟಾಣಿ ಕೋಕೋನಟ್ ಚಟ್ನಿ ರೆಡಿ ಆಗುತ್ತೆ. ಇದು ಬೋಂಡ ಜೊತೆಗಲ್ದೇನೆ ಇಡ್ಲಿ ಜೊತೆಗೆ ಆಗ್ಬೋದು, ದೋಸೆ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಚಟ್ನಿ ಕೂಡ ರೆಡಿ ಆಯಿತು, ಇನ್ನೇನು ಬಿಸಿ ಬಿಸಿ ಬೋಂಡನ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದ ನಂತರ ಅದರಲ್ಲಿ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಎಣ್ಣೆನ ಸೇರಿಸ್ಕೊಳ್ಳಿ. ಈ ಬೋಂಡ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ, ಈಗಿದ್ದಾಗನೇ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿ ಬೋಂಡ ಶೇಪ್ಗೆ ಇದನ್ನು ಹಾಕ್ಕೊಳ್ಳೋದಷ್ಟೇ. ಸೊ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ನೀವು ಈ ಬೋಂಡನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಒಳಗಡೆ ಹಿಟ್ಟಿನಂಶ ಆಗಿ ಉಳ್ಕೊಳ್ಳುತ್ತೆ, ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಸೊ ಹಾಗಾಗಿ ನೀವು ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಪೇಷನ್ಸಿಂದ ಎರಡೂ ಕಡೆನೂ ಈ ರೀತಿ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ, ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದ ನಂತರ ಇದನ್ನು ಬಿಸಿ ಬಿಸಿಯಾಗಿ ಕೋಕೋನಟ್ ಚಟ್ನಿ ಜೊತೆಗೆ ಸರ್ವ್ ಮಾಡೋದಷ್ಟೇ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ಮೈಸೂರು ಬೋಂಡಾ ರೆಸಿಪಿನ ಹೆಲ್ತಿಯಾಗಿ ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತೇಳಿ. ಸೊ ಈ ಒಂದು ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.